ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ನಾನಿಲ್ಲಿ ಹಿತಕ್ಕಿದ ಅವರೆಬೇಳೆ ತಗೊಂಡಿದ್ದೇನೆ. ಈ ಒಂದು 2 ಬೌಲಷ್ಟು ಅಂದರೆ ಅರ್ಧ ಕೆ ಜಿಯಷ್ಟು ತಗೊಂಡು ಚೆನ್ನಾಗಿ ತೊಳೆದು ನಾನಿದು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಇವತ್ತು ನಾವು ಇದರಲ್ಲಿ ಹೋಳಿಗೆ ಮಾಡ್ತಾ ಇದ್ದೇನೆ. ಒಂದು ಸ್ವೀಟ್ ರೆಸಿಪಿ ತುಂಬ ಚೆನ್ನಾಗಿರ್ತದೆ. ನೀಟಾಗಿ ತೊಳೆದು ನೋಡಿ ಪಾತ್ರೆಗೆ ಹಾಕಿದ್ದೇನೆ. ಈಗ ಇದು ಮುಳುಗುವಷ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿ ಇದನ್ನು ಬೇಯಲಿಕ್ಕೆ ಇಡಬೇಕು. ಇದು ಬೇಯುವಷ್ಟರಲ್ಲಿ ನಾವು ಇದು ಕನಕ ರೆಡಿ ಮಾಡ್ಕೊಳ್ಳುವ. ನಾನು ಅದೇ ಬೌಲಲ್ಲಿ 2 ಬೌಲಷ್ಟು ಮೈದಾ ಹಿಟ್ಟು ತಗೊಂಡಿದ್ದೇನೆ. ಬೇಳೆ ತಗೊಂಡಿದ್ದೆ ಅಲ್ವಾ, ಅದೇ ಇದರಲ್ಲಿ 2 ಬೌಲಷ್ಟು ಮೈದಾ ಹಿಟ್ಟು ತಗೊಂಡಿದ್ದೇನೆ. ಇವಾಗ ಇದಕ್ಕೆ ಅರಿಶಿನ ಪುಡಿ ಒಂದು ಅರ್ಧ ಚಮಚದಷ್ಟು, ಮತ್ತು ರುಚಿಗೆ ಸ್ವಲ್ಪ ಉಪ್ಪು, ಜಾಸ್ತಿ ಹಾಕಬಾರ್ದು, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು 5 ಸ್ಪೂನಷ್ಟು, ಇದು ನಂದು ಚಿಕ್ಕ ಸ್ಪೂನು, 5 ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆಯೇ ಮಿಕ್ಸ್ ಮಾಡ್ಕೊಳ್ತಾ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಲಸಬೇಕು. ಒಂಥರ ನೈಸ್ ರಬ್ಬರ್ ಥರ ಆ ಥರ ಪೇಸ್ಟ್ ಆಗಬೇಕು. ಗೋಧಿ ಹಿಟ್ಟು ಕಲಿಸ್ತೇವಲ್ಲ ಅದಕ್ಕಿಂತ ಸ್ವಲ್ಪ ನೀರಾಗಿ ಆಗಬೇಕು. ನೋಡಿ ಇದೇ ಥರ ಚೆನ್ನಾಗಿ ನಾನು ಇದು ಮಾಡ್ತಾ ಇದ್ದೇನೆ. ನೋಡಿ ಇವಾಗ ರೆಡಿ ಆಯಿತು. ಈಗ ಇದಕ್ಕೆ ಎಣ್ಣೆ ಸವರಿ ಮುಚ್ಚಳ ಮುಚ್ಚಿ ಒಂದು 2 ಗಂಟೆ ಇದನ್ನು ಬಿಡಬೇಕು. 2 ಗಂಟೆ ಬಿಟ್ಟಾದಮೇಲೆ ಹಾಗೆಯೇ ಸೈಡಲ್ಲಿ ಎತ್ತಿಡುವ. ಇವಾಗ ಬೇಳೆ ಬೆಂದಿದೆ ನೋಡುವ. ನೋಡಿ ಇಲ್ಲಿ ಬೇಳೆ ಇನ್ನೂ ಸ್ವಲ್ಪ ಬೇಯಬೇಕು. ನೋಡಿ ಮುಚ್ಚಳ ಮುಚ್ಚಿಡ್ತಾ ಇದ್ದೇನೆ. ಇವಾಗ ನೋಡಿ ಬೆಂದಾಯ್ತು. ಇವಾಗ ಇದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಒಂದು 90% ಬೆಂದರೆ ಸಾಕು. ಇವಾಗ ಇದು ಬೆಂದಿದೆ. ಇವಾಗ ಇದರದ್ದು ನೀರೆಲ್ಲ ಬಸಿತಾ ಇದ್ದೇನೆ. ತೆಗಿಬೇಕು ನೀರನ್ನು ಫಿಲ್ಟ್ರ್ ಮಾಡಿ. ಈ ನೀರಲ್ಲಿ ಸಾರು ಸಹ ಮಾಡ್ಬೋದು. ನಾನು ಬರೀ ಇವತ್ತು ಇದು ಮಾತ್ರ ನಿಮಗೆ ತೋರಿಸ್ತಾ ಇದ್ದೇನೆ ಹೋಳಿಗೆ ಮಾಡೋದು. ನೀರೆಲ್ಲ ಬಸ್ತಾ ಆಯ್ತು. ಇವಾಗ ನೀಟಾಗಿ ಒಂಚೂರು ನೀರಿರ್ಬೋದು, ಆ ಥರ ನಾವು ಫಿಲ್ಟ್ರ್ ಮಾಡಬೇಕು. ನೋಡಿ ಇವಾಗ ರೆಡಿ ಆಯಿತು. ಈಗ ಇದಕ್ಕೆ ನಾನು ಒಂದೇ ಬೌಲ್ ನಾನು ಮೆಜರ್ಮೆಂಟ್ ಎಲ್ಲದಕ್ಕೂ ಅದೇ ಬೌಲಲ್ಲಿ 1.5 ಕಪ್ಪಷ್ಟು ನಾನಿಲ್ಲಿ ಕೊಬ್ಬರಿನ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಅದರದ್ದು ಪುಡಿ ಹಾಕಬೇಕು. ಹಾಕಿ ನಂತರ ಅದೇ ಬೌಲಲ್ಲಿ ಇಲ್ಲಿ ಬೆಲ್ಲದ ಪುಡಿ ತಗೊಂಡಿದ್ದೇನೆ. ಆರ್ಗ್ಯಾನಿಕ್ ಬೆಲ್ಲ ಇದು ಸಹ ಹಾಗೆಯೇ 1.5 ಬೌಲಷ್ಟು ಬೆಲ್ಲ ತಗೊಂಡಿದ್ದೇನೆ. ಇದು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಅದು ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಬೇಕು. ಇವಾಗ ಇದು ಮಿಕ್ಸ್ ಆದಮೇಲೆ ನಾವು ಇದನ್ನು ಗ್ಯಾಸ್ ಮೇಲೆ ಇಟ್ಟು ಬೆಲ್ಲವನ್ನೆಲ್ಲ ಕರಗಿಸ್ಕೊಳ್ಬೇಕು ನೀಟಾಗಿ. ನೋಡಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಬೆಲ್ಲನೂ ಸಹ ಕರಗಿದೆ, ತೆಂಗಿನ ತುರಿ ಅದು ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗಿದೆ. ಇವಾಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ. ಎಲ್ಲ ಆದಮೇಲೆ ತಣ್ಣಗಾಗಲಿಕ್ಕೆ ಬಿಡಬೇಕು. ಇವಾಗ ನೋಡಿ ಇದು ತಣ್ಣಗಾಗಿದೆ. ಇದನ್ನು ನಾನು ಕೊಬ್ಬರಿ ಪುಡಿ ಮಾಡಿದ್ದೇನಲ್ಲ ಅದೇ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೇನೆ. ಒಂದು 2 ಸತಿ ಹಾಕ್ತಾಯಿದ್ದೇನೆ. ಹಾಕಿ ನೋಡಿ ಈ ಥರ ಮಾಡಬೇಕು. ಹೂರಣ ಈ ಥರ ರೆಡಿಯಾಗಿದೆ. ಇದು ಒಂದೇ ಸತಿ ಹಾಕಿದೆ ಜಾಸ್ತಿ ಆಗ್ತದೆ, ಅದಕ್ಕೆ ಸ್ವಲ್ಪ ಹಾಕಿ ನೈಸಾಗಿ ಮಾಡಬೇಕು. ನೋಡಿ ಇವಾಗ ಈ ಥರ ಹೂರಣ ರೆಡಿಯಾಗಿದೆ. ಇವಾಗ ಇನ್ನೊಂದು ಸತಿ ನಾನು ಇದು ಮಾಡ್ಕೊಂಡು ಬರ್ತೇನೆ. ನೋಡಿ ಇವಾಗ ಎಲ್ಲ ಎಷ್ಟು ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ನಾನಿದು ಏನು ಹೇಳಿದರೆ ಇದಕ್ಕೆ ಏಲಕ್ಕಿ ಹಾಕೋದು ಮರ್ತು ಬಿಟ್ಟೆ. ಅದಕ್ಕೋಸ್ಕರ ಒಂದು 5 ಏಲಕ್ಕಿಯನ್ನು ಅದೇ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ಹಾಕಿ ಅದು ಪುಡಿ ಆಗಬೇಕಲ್ಲ, ಅದಕ್ಕೋಸ್ಕರ ಒಂದು 2 ಸ್ಪೂನಷ್ಟು ಉರಿಗಡಲೆ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೇನೆ. ಬರೀ ಇದಾದರೆ ಪುಡಿ ಆಗೋದಿಲ್ಲ, ಅದಕ್ಕೋಸ್ಕರ ಅದನ್ನೊಂದು ನೈಸ್ ಪೌಡ್ರ್ ಮಾಡಿಕೊಂಡು ಅದನ್ನು ಸಹ ಇದರ ಜೊತೆಗೇ ನಾನು ಮಿಕ್ಸ್ ಮಾಡ್ತಾಯಿದ್ದೇನೆ. ಹೂರಣ ಜೊತೆಗೇ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ಬೇಕು. ನೋಡಿ ಇವಾಗ ಎಲ್ಲ ರೆಡಿ ಆಯಿತು ಹೂರಣ. ಈಗ ಕೈಗೆ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ನಾವು ಎಷ್ಟು ದೊಡ್ಡ ಉಂಡೆ ಬೇಕು ಆ ಥರ ಉಂಡೆ ಮಾಡಿ ಇಟ್ಕೊಳ್ಬೇಕು. ನಾನು ನೋಡಿ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಅಷ್ಟು ಉಂಡೆ ಮಾಡ್ತಾ ಇದ್ದೇನೆ. ನೋಡಿ ಇಲ್ಲಿ ಈ ಥರ ಉಂಡೆ ರೆಡಿಯಾಗಿ ಈಗ ಎಲ್ಲ ಉಂಡೆ ಮಾಡ್ಕೊಂಡು ಬರ್ತೇನೆ. ನೋಡಿ ಇಲ್ಲಿ ಎಲ್ಲ ಇದು ಉಂಡೆ ರೆಡಿ ಆಯಿತು. ಇವಾಗ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಸುಮಾರು ಒಂದು 10-11 ಉಂಡೆ ಆಗಿದೆ. ಇಲ್ಲಿ ಕನಕ ಸಹ ನೋಡಿ ರೆಡಿಯಾಗಿದೆ. ತುಂಬ ಮೆತ್ತಗಾಗಿದೆ ನೋಡಿ, ನೋಡುವಾಗಲೇ ಗೊತ್ತಾಗ್ತದೆ ಅಷ್ಟು ಸಾಫ್ಟ್ ಆಗಿದೆ. ಅದರಲ್ಲಿ ನಾವು ಉಂಡೆ ಮಾಡಿದ್ದೇವಲ್ಲ ಅದರ ಅರ್ಧದಷ್ಟು ಇದು ಹಿಟ್ಟು ತಗೊಳ್ಬೇಕಿಲ್ಲಿ. ಉಂಡೆ ಅಷ್ಟೇ ದೊಡ್ಡದು ತಗೊಳ್ಬಾರ್ದು. ಅದನ್ನು ಸ್ವಲ್ಪ ಹೀಗೆ ಕೈಯಲ್ಲಿ ಬಿಡಿಸ್ಕೊಂಡು ಚಪ್ಪಟೆ ಮಾಡಿ ಅದರ ಒಳಗೆ ಒಂದು ಹೂರಣ ಇಟ್ಟು ಒಂದು ಉಂಡೆ ಚೆನ್ನಾಗಿ ಅದನ್ನು ಕವರ್ ಮಾಡ್ಕೊಳ್ಬೇಕು. ನೋಡಿ ನೀಟಾಗಿ ಈ ಥರ ಕವರ್ ಮಾಡ್ಕೊಳ್ಬೇಕು. ಇದು ಎಲ್ಲೂ ಒಡೆಯೋದಿಲ್ಲ. ನಾವು ಮಾಡುವಾಗ ಲಟ್ಟಿಸುವಾಗೆಲ್ಲ ತುಂಬ ಚೆನ್ನಾಗಿರ್ತದೆ, ಪರ್ಫೆಕ್ಟಾಗಿ ಬರ್ತದೆ. ಇವಾಗ ನಾನು ಪ್ಲಾಸ್ಟಿಕ್ ಕವರ್ ತಗೊಂಡಿದ್ದೇನೆ. ಅದಕ್ಕೆ ಒಂಚೂರು ಎಣ್ಣೆ ಹಾಕಿ ಅದರಲ್ಲೇ ಸ್ವಲ್ಪ ಅದನ್ನು ಕೈಯಲ್ಲಿ ಬಿಡಿಸ್ತಾ ಇದ್ದೇನೆ. ನೋಡಿ ಇವಾಗ ಬಿಡಿಸ್ಕೊಂಡು ಇವಾಗ ಅದೇ ಕವರಿಗೆ ಇನ್ನೊಂದು ಭಾಗ ಇದೆಯಲ್ಲ ಅದನ್ನು ಇಟ್ಟು ನಾನಿದು ಲಟ್ಟಣಿಗೆ ಚಪಾತಿ ಲಾಡ್ತೇವಲ್ಲ ಅದರಲ್ಲಿ ನಾನು ಲಾಟ್ತಾ ಇದ್ದೇನೆ. ಈ ಥರ ಮಾಡೋದ್ರಿಂದ ಹೋಳಿಗೆ ತುಂಬ ತೆಳ್ಳಗೆ ಬರ್ತದೆ. ಮತ್ತು ಎಣ್ಣೆ ಸಹ ಏನು ಜಾಸ್ತಿ ಬೇಡ. ಕೈಯಲ್ಲಿ ತಟ್ಟುದಾದರೆ ನಾವು ಎಣ್ಣೆ ಹಾಕ್ಕೊಂಡೇ ತಟ್ಟಬೇಕು. ಈ ಥರ ಮತ್ತು ಇದು ಲಟ್ಟಣಿಗೆಗೆ ಏನು ಒಂಚೂರು ಅಂಟುವುದಿಲ್ಲ.
ನೀಟಾಗಿ ಎಲ್ಲರೂ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ ಇದೇ ಥರ ಮಾಡಿದ್ದು. ಇವಾಗ ಕಾವಲಿ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ನಾನು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ತಾ ಇದ್ದೇನೆ. ಇದು ನೀಟಾಗಿ ಬೇಯಬೇಕು. ಇದು ಹೈ ಫ್ಲೇಮ್ ಮಾಡಬಾರ್ದು, ಮೀಡಿಯಮಲ್ಲಿ ನಾವು ಮಾಡ್ಕೊಳ್ಬೇಕು. ಹೈ ಫ್ಲೇಮ್ ಇಟ್ಟರೆ ಬರೀ ಸುಟ್ಟೋಗ್ತದಷ್ಟೇ, ಚೆನ್ನಾಗಿ ಒಳಗಡೆ ಹೊರಗಡೆ ಬೇಯೋದಿಲ್ಲ. ಇದು ನೀಟಾಗಿ ಎಲ್ಲ ಬೇಯಬೇಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ರೆಡಿ ಆಯ್ತು. ಇವಾಗ ನಾನು ಹೀಗೆ ಉಳ್ದ ಎಲ್ಲ ಇದನ್ನು ಸಹ ನಾನು ಇದೇ ಥರ ಮಾಡ್ಕೊಂಡು ಬರ್ತೇನೆ. ನೋಡಿ ಇವಾಗ ಇನ್ನೊಂದು ಮಾಡ್ತಾ ಇದ್ದೇನೆ. ಇದು ಸಹ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲ ಹೋಳಿಗೆನೂ ಸಹ ತುಂಬ ಚೆನ್ನಾಗಿ ಬಂದಿದೆ. ನೀವು ಸಹ ಇದೇ ಥರ ಕವರಲ್ಲೇ ಇಟ್ಟು ಮಾಡಿ, ಎಣ್ಣೆ ಸಹ ಕಡಿಮೆ, ಮತ್ತು ಒಂಚೂರು ಅಂಟುವುದಿಲ್ಲ, ಮತ್ತು ನಮ್ಮ ಈಸಿಯಾಗಿ ಅದನ್ನು ತೆಗಿಬೋದು ಕಾವಲಿಗೆ ಹಾಕುವಾಗ. ಕೆಲವರಿಗೆಲ್ಲ ಕೈಯಲ್ಲಿ ತಟ್ತಾರಲ್ಲ, ಅದನ್ನು ಕಾವಲಿಗೆ ಹಾಕಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಹೋಳಿಗೆ ಶೀಟ್ ಇದ್ದರೆ ಪರವಾಗಿಲ್ಲ, ನನ್ನ ಹತ್ರ ಏನು ಹೋಳಿಗೆ ಶೀಟ್ ಇಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ನೀವು ಸಹ ಮಾಡಿ, ಇದು 1 ವಾರ ಎಲ್ಲ ಇಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.